ನಮಸ್ಕಾರ ಎಲ್ಲರಿಗೂ. ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. 2023 ಫೆಬ್ರವರಿ 14ನೇ ತಾರೀಕು ಜಗತ್ತು ವ್ಯಾಲೆಂಟೈನ್ಸ್ ಡೇ ಅನ್ನು ಸೆಲೆಬ್ರೇಷನ್ ಮಾಡುತ್ತಿತ್ತು. ಆದರೆ ಅಂದು ಎಂತಹ ವಿಷಯವೊಂದು ಹೊರಬಂತು ಅಂದರೆ ಎಲ್ಲರನ್ನೂ ತಟಿತಗೊಳಿಸಿತ್ತು. ಅಫ್ತಾಬ್ ಶ್ರದ್ಧಾ ಕೇಸ್ ಜನ ಇನ್ನೂ ಮರೆತಿರಲಿಲ್ಲ. ಆಗ ಪೊಲೀಸ್ ಮತ್ತೊಂದು ಕೇಸ್ ಹಾಗೆ ಲವ್ ಸ್ಟೋರಿ ಒಂದನ್ನು ಎತ್ಕೊಳ್ತಾರೆ. ಅದು ಫ್ರಿಡ್ಜ್ನಲ್ಲಿ ಹೋಗಿ ಅಂತ್ಯವಾಗಿತ್ತು. ಈ ಲವ್ ಸ್ಟೋರಿ ನಿಕ್ಕಿ ಯಾದವ್ ಮತ್ತು ಸಾಹಿಲ್ನದಾಗಿತ್ತು. ಕೇಸ್ ಮುಂದೆ ಹೋಗುತ್ತಿದ್ದಂತೆ ಅಚ್ಚರಿಗೊಳಿಸುವ ವಿಷಯಗಳು ಹೊರಬರುತ್ತಿದ್ದವು. ಕೆಲವು ವಿಷಯಗಳು ನಂಬಲು ಸಾಧ್ಯವಿರಲಿಲ್ಲ. ಹಾಗಾದರೆ ನಿಕ್ಕಿ ಯಾದವ್ನ ಕೊಲೆ ಸಂಪೂರ್ಣ ಕತೆ ಏನು? ಕೊಲೆಯ ಕಾರಣ ಏನಿತ್ತು? ಕೊಲೆಯ ನಂತರ ಸಾಹಿಲ್ ಏನು ಮಾಡಿದ್ದ? ಇದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮುಂಚೆ ಹೇಳಿದ ಹಾಗೆ ಈ ಕತೆ ನಿಕ್ಕಿ ಯಾದವ್ ಮತ್ತು ಸಾಹಿಲ್ ಗೆಹ್ಲೋಟ್ನದಾಗಿತ್ತು. ನಿಕ್ಕಿ ಯಾದವ್ ಹುಟ್ಟಿದ್ದು ಹರಿಯಾಣದ ಜಜ್ಜರ್ನ ಕೇರಿಕುಮಾರ್ ಗ್ರಾಮದಲ್ಲಿ. ನಿಕ್ಕಿಯ ತಂದೆ ಸುನಿಲ್ ಯಾದವ್ ಗುರ್ಗಾಂವ್ನಲ್ಲಿ ಮೋಟಾರ್ ರಿಪೇರ್ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದರು. ನಿಕ್ಕಿ ಅವರ 3 ಮಕ್ಕಳಲ್ಲಿ ಮೊದಲನೇ ಮಗಳಾಗಿದ್ಲು. ಅವಳ ಶಾಲೆ ಹರಿಯಾಣದ ಜಜ್ಜರ್ನಲ್ಲಿ ಆಗುತ್ತೆ. ನಂತರ ಮುಂದಿನ ಓದಿಗಾಗಿ ದೆಹಲಿಗೆ ಹೋಗ್ತಾಳೆ. ದೆಹಲಿಯಲ್ಲಿ 2018ರಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ನೀಟ್ಗೆ ತಯಾರಿ ಮಾಡ್ತಿರ್ತಾಳೆ. ಹಾಗೆಯೇ ಉತ್ತಮ್ ನಗರದಲ್ಲಿ ನಾಮಿ ಕೋಚಿಂಗ್ ಸೆಂಟರ್ನಲ್ಲಿ ಸೇರಿಕೊಳ್ತಾಳೆ. ನಿಕ್ಕಿ ದಿನ ಒಂದೇ ಬಸ್ನಲ್ಲಿ ಕೋಚಿಂಗ್ಗೆ ಹೋಗುತ್ತಿದ್ದಳು. ದಿನ ಹೀಗೆ ಹೋಗುತ್ತಿರುವಾಗ ಸಾಹಿಲ್ ಎನ್ನುವ ಹುಡುಗನ ಪರಿಚಯ ಆಗುತ್ತೆ ಬಸ್ಸಲ್ಲಿ. ಸಾಹಿಲ್ ಗೆಹ್ಲೋಟ್ ದೆಹಲಿಯ ನಜಫ್ಗಢ್ ಇಲಾಖೆಯವನಾಗಿದ್ದ. ಸಾಹಿಲ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ SSC ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿದ್ದ. ಅವನು ಕೂಡ ಉತ್ತಮ್ ನಗರದ ಕೋಚಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ಗೆ ಹೋಗುತ್ತಿದ್ದ. ಇಬ್ಬರು ಒಂದೇ ಬಸ್ಸಿನಲ್ಲಿ ಒಂದೇ ಸಮಯಕ್ಕೆ ಹೋಗುತ್ತಿದ್ದರು. ನಂತರ ದಿನೇ ಫ್ರೆಂಡ್ಶಿಪ್ ಹುಟ್ಟಿಕೊಳ್ಳುತ್ತೆ ಅವರಿಬ್ಬರ ಮಧ್ಯೆ. ಇದೇ ಫ್ರೆಂಡ್ಶಿಪ್ ಸ್ವಲ್ಪ ಸಮಯದ ನಂತರ ಪ್ರೀತಿಯಾಗಿ ಬದಲಾಗುತ್ತೆ. ನಂತರ ಅದೇ ಸಮಯಕ್ಕೆ ಸರಿಯಾಗಿ ಕೊರೋನಾದಿಂದಾಗಿ ಲಾಕ್ಡೌನ್ ಆಗುತ್ತೆ. ಆಗ ಕೋಚಿಂಗ್ ಸೆಂಟರ್ ಕೂಡ ಮುಚ್ಚುತ್ತಾರೆ. ಈ ಕಾರಣದಿಂದಾಗಿ ಇಬ್ಬರೂ ಕೂಡ ಅವರ ಗ್ರಾಮಕ್ಕೆ ಹಿಂದಿರುಗುತ್ತಾರೆ. ಲಾಕ್ಡೌನ್ ಓಪನ್ ಆದ ನಂತರ ಇಬ್ಬರ ಜೊತೆಗೆ ಇರಲು ಶುರು ಮಾಡ್ತಾರೆ. ಆದರೆ ತಂದೆ ಸುನಿಲ್ ಯಾದವ್ ಈ ವಿಷಯ ತಿಳಿದ ಮೇಲೆ ಹೇಳ್ತಾರೆ ನಿಕ್ಕಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಸಾಹಿಲ್ ಜೊತೆ ಇರಲಿಲ್ಲ ಎಂದು. ದೆಹಲಿಯ ಬಿಂದಾಪುರ ಇಲಾಖೆಯಲ್ಲಿ ರೆಂಟ್ ಮನೆಯಲ್ಲಿ ತನ್ನ ತಂಗಿಯ ಒಟ್ಟಿಗೆ ಇದ್ದಳು ಎಂದು. ಹಾಗೆಯೇ ಸಮಯ ಕಳೆದ ನಂತರ ಇಬ್ಬರು ಪ್ರೀತಿ ಹೆಚ್ಚಾಗುತ್ತೆ. ಎಕ್ಸಾಮ್ನಲ್ಲಿ ಇಬ್ಬರು ಪಾಸ್ ಆಗುವುದಿಲ್ಲ. ನೀಟ್ ಮತ್ತು SSC ಎಕ್ಸಾಮ್ನಲ್ಲಿ ಫೇಲ್ ಆದ ನಂತರ ಇಬ್ಬರು ನೋಯ್ಡಾದ ಕಲ್ಗೋಡಿಯಾಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಅಡ್ಮಿಷನ್ ಮಾಡುವ ನಿರ್ಧಾರಕ್ಕೆ ಬರ್ತಾರೆ. ನಿಕ್ಕಿ ಮಾಸ್ಟರ್ ಆಫ್ ಆರ್ಟ್ಸ್ನಲ್ಲಿ ಅಡ್ಮಿಷನ್ ಮಾಡ್ತಾಳೆ. ಸಾಹಿಲ್ ಫಾರ್ಮಸಿ ಕೋರ್ಸ್ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾನೆ. ಹಾಗೆಯೇ ಇವರ ಸಂಬಂಧ ಕೂಡ ಮುಂದುವರಿಯುತ್ತೆ. ನಿಕ್ಕಿಗೆ ಸಾಹಿಲ್ ಸಂಪೂರ್ಣ ಜಗತ್ತಾಗಿದ್ದ. ಸಾಹಿಲ್ಗೂ ನಿಕ್ಕಿಯೇ ಎಲ್ಲ ಆಗಿದ್ಲು. ಆದರೆ ವಾಸ್ತವದಲ್ಲಿ ಹೀಗೆ ಇರಲಿಲ್ಲ. ದಿನ ಕಳೆದ ನಂತರ ಸಂಬಂಧದಲ್ಲಿ ಬಿರುಕು ಶುರುವಾಗಿತ್ತು. ಆದರೆ ನಂತರ ಇದರ ಪರಿಣಾಮ ಆದದ್ದು ಭಯಂಕರವಾಗಿತ್ತು. ಯಾಕಂದರೆ ನಿಕ್ಕಿ ಕೂಡ ಯೋಚನೆ ಮಾಡಿರಲಿಲ್ಲ. 2023 ಫೆಬ್ರವರಿ 11ನೇ ತಾರೀಕು ನಿಕ್ಕಿಯ ತಂದೆ ನಿಕ್ಕಿಗೆ ಕರೆ ಮಾಡಲು ಪ್ರಯತ್ನಿಸ್ತಾರೆ. ಆದರೆ ನಿಕ್ಕಿಯ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತೆ. ನಂತರ ತಂಗಿಗೆ ಕರೆ ಮಾಡಿದಾಗ ಅವಳು ಹೇಳ್ತಾಳೆ ನಿಕ್ಕಿ ಗೋವಾ ಟ್ರಿಪ್ ಹೋಗಿದ್ದಾಳೆ ಎಂದು. ನಂತರ ತಂದೆಯ ಮುಖಾಂತರ ನಿಕ್ಕಿಯ ಎಲ್ಲ ಫ್ರೆಂಡ್ಸ್ಗಳಿಗೂ ಕರೆ ಮಾಡ್ತಾರೆ. ಆದರೆ ಯಾರಿಗೂ ನಿಕ್ಕಿಯ ಬಗ್ಗೆ ವಿಷಯ ತಿಳಿದಿರಲಿಲ್ಲ. ನಂತರ ಒಬ್ಬ ಫ್ರೆಂಡ್ ಹೇಳ್ತಾನೆ ನಿಕ್ಕಿಯನ್ನು ಕೊನೆಯದಾಗಿ ಸಾಹಿಲ್ ಜೊತೆ ನೋಡಿದ್ದೆ ಎಂದು. ನಂತರ ತಂದೆ ಚಿಕ್ಕ ಮಗಳಿಂದ ಸಾಹಿಲ್ನ ನಂಬರ್ ತೆಗೆದುಕೊಂಡು ಅವನಿಗೆ ಕರೆ ಮಾಡ್ತಾರೆ. ಆಗ ಸಾಹಿಲ್ ಹೇಳ್ತಾನೆ ನನಗೆ ನಿಕ್ಕಿಯ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ. ನಾನು ನನ್ನ ಮದುವೆಯಲ್ಲಿ ಬ್ಯುಸಿ ಇದ್ದೇನೆ. ನಿಕ್ಕಿ ಮೋಸ್ಟ್ಲಿ ಮಸೂರಿ ಅಥವಾ ಡೆಹ್ರಾಡೂನ್ ಟ್ರಿಪ್ ಹೋಗಿರಬಹುದು. ಈಗ ನಾನು ನಿಕ್ಕಿ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಎಂದು ಹೇಳ್ತಾನೆ. ನಂತರ ಫೆಬ್ರವರಿ 12ನೇ ತಾರೀಕು ನಿಕ್ಕಿಯ ತಂದೆ ಸಾಹಿಲ್ ತಂದೆಯ ನಂಬರ್ ಹೇಗೋ ತೆಗೆದುಕೊಂಡು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಕೂಡ ಹೇಳ್ತಾರೆ ನಿಮ್ಮ ಮಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎಂದು. ಇದರ ನಂತರ ನಡೆದದ್ದು ವಿಚಿತ್ರ.
ನಂತರ ತಂದೆಯ ಹುಡುಕಾಟ ನಡೆಯುತ್ತಿರುತ್ತೆ. ಹಾಗೆ ಫೆಬ್ರವರಿ 13ನೇ ತಾರೀಕು ದೆಹಲಿ ಪೊಲೀಸ್ಗೆ ಅನ್ಯ ವ್ಯಕ್ತಿಯ ಕರೆ ಬರುತ್ತೆ. ಅವನು ಹೇಳ್ತಾನೆ, ನಜಫ್ಗಢದ ಒಂದು ಡಾಬಾದ ಮಾಲೀಕ ಒಂದು ಕೊಲೆ ಮಾಡಿ ಡಾಬಾದ ಒಳಗೆ ಹೆಣವನ್ನು ಬಚ್ಚಿಟ್ಟಿದ್ದಾನೆ. ಕರೆ ಮಾಡಿದವನ ಗುರುತು ಸಿಗೋದಿಲ್ಲ. ಅವನು ಪೊಲೀಸ್ನ ಇನ್ಫಾರ್ಮರ್ ಆಗಿದ್ದ. ಈ ಕರೆಯ ನಂತರ ದೆಹಲಿ ಪೊಲೀಸ್ ತಕ್ಷಣ ಡಾಬಾವನ್ನು ರೀಚ್ ಆಗ್ತಾರೆ. ಆ ಡಾಬಾ ಹೊರಗಡೆಯಿಂದ ಕ್ಲೋಸ್ ಆಗಿತ್ತು. ಆ ಡಾಬಾದ ಮಾಲೀಕನನ್ನು ಪತ್ತೆ ಹಚ್ಚಿ ಡಾಬಾವನ್ನು ಓಪನ್ ಮಾಡಿಸ್ತಾರೆ. ವಾಸ್ತವದಲ್ಲಿ ಫ್ರಿಡ್ಜ್ ಅಲ್ಲಿ ಆ ಶವವನ್ನು ಇಡಲಾಗಿತ್ತು. ಈ ಶವ ಬೇರೆ ಯಾರದ್ದೋ ಆಗಿರಲಿಲ್ಲ, ನಿಕ್ಕಿ ಯಾದವ್ದಾಗಿತ್ತು. ಪೊಲೀಸ್ ನಿಕ್ಕಿಯ ತಂಗಿಯನ್ನು ಕೇಳಿದಾಗ ಸಾಹಿಲ್ ಹೆಸರು ಹೇಳ್ತಾಳೆ. ಈಗ ಪೊಲೀಸ್ ಸಾಹಿಲ್ ಕಾಂಟ್ಯಾಕ್ಟ್ ಟ್ರೈ ಮಾಡಿದಾಗ ಸ್ವಿಚ್ ಆಫ್ ಬರುತ್ತೆ. ನಂತರ ಪೊಲೀಸ್ ಸಾಹಿಲ್ನ ಸ್ನೇಹಿತರ ಗ್ರಾಮಕ್ಕೆ ಹೋಗಿ ಮನೆಗೆ ಹೋಗ್ತಾರೆ. ಆದರೆ ಯಾರೂ ಸಿಗುವುದಿಲ್ಲ. ನಂತರ ಸುಮಾರು ಇನ್ವೆಸ್ಟಿಗೇಷನ್ ಆದ ನಂತರ ಹತ್ತಿರದ ಗ್ರಾಮದಲ್ಲೇ ಪೊಲೀಸ್ ಸಾಹಿಲ್ನನ್ನು ಅರೆಸ್ಟ್ ಮಾಡ್ತಾರೆ. ಶವ ಸಿಕ್ಕಿದ ಮೇಲೆ ಕೇಳಬರುತ್ತೆ, ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದ ಗರ್ಲ್ ಫ್ರೆಂಡ್ ಅನ್ನು ಬಾಯ್ ಫ್ರೆಂಡ್ ಕೊಲೆ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿರುವುದಾಗಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಭಯಾನಕ ವಿಷಯ ಹೊರಬರುತ್ತೆ. ಅದು ನಮ್ಮ ಯೋಚನೆಗೆ ನಿಲುಕದ್ದಾಗಿತ್ತು. ಮೀಡಿಯಾ ಯಾರನ್ನು ಲಿವಿಂಗ್ ಪಾರ್ಟ್ನರ್ ಎಂದು ಹೇಳಿದ್ರು ಅವಳು ಸಾಹಿಲ್ನ ವೈಫ್ ಆಗಿರ್ತಾಳೆ. 2020ರಲ್ಲಿ ಅಕ್ಟೋಬರ್ 1ನೇ ತಾರೀಕು ನೋಯ್ಡಾದ ಆರ್ಯ ಸಮಾಜ್ ಮಂದಿರದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿರ್ತಾರೆ. ಈ ವಿಷಯ ಕುರಿತು ಮಾಹಿತಿ ಸಿಕ್ಕಿದ್ದು ಯಾವಾಗ ಪೊಲೀಸ್ ಸಾಹಿಲ್ನ ರೂಮ್ ಚೆಕ್ ಮಾಡಿದಾಗ ಫೋಟೋ ಮತ್ತು ಸರ್ಟಿಫಿಕೇಟ್ ಸಿಗುತ್ತೆ. ದೇವಸ್ಥಾನದ ರೆಕಾರ್ಡ್ ಬುಕ್ನಲ್ಲೂ ರಿಜಿಸ್ಟರ್ ಆಗಿರುತ್ತೆ. ಇಬ್ಬರು ಮದುವೆಯ ವಿಷಯವನ್ನು ಫ್ಯಾಮಿಲಿಯಿಂದ ಮುಚ್ಚಿಟ್ಟಿದ್ರು. ಸಮಯ ಕಳೆದ ನಂತರ ಸಾಹಿಲ್ಗೆ ಮನೆಯಿಂದ ಮದುವೆಯ ಕುರಿತು ತುಂಬಾ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಮನೆಯವರ ಅತಿಯಾದ ಪ್ರೆಷರ್ ಹಾಕಿದ ನಂತರ ಫ್ಯಾಮಿಲಿ ಅವ್ರಿಗೆ ಹೇಳ್ತಾನೆ, 2020ರಲ್ಲಿಯೇ ನಾನು ನಿಕ್ಕಿ ಯಾದವ್ ಎನ್ನುವ ಹುಡುಗಿಯನ್ನು ಮದುವೆಯಾಗಿದ್ದೇನೆ ಎಂದು. ಆಗ ಮನೆಯವರು ಹೇಳ್ತಾರೆ, ನಿಕ್ಕಿಯನ್ನು ಬಿಟ್ಟು ಬಿಡು ಎಂದು. ನಾವು ನೋಡಿದ ಹುಡುಗಿಯ ಜೊತೆ ಮದುವೆಯಾಗು. ಅದಕ್ಕೆ ಸಾಹಿಲ್ ಕೂಡ ನಿಕ್ಕಿಯನ್ನು ಬಿಡುವುದು ಹೇಗೆ ಎಂದು ಕುಟುಂಬದ ಜೊತೆ ಸೇರಿ ಪ್ಲಾನ್ ಮಾಡ್ತಾನೆ. ನಂತರ 2023 ಫೆಬ್ರವರಿ 3ನೇ ತಾರೀಕು ಮನೆಯವರು ನೋಡಿದ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ ಮತ್ತು ರಾತ್ರಿ ಮೊದಲನೇ ಹೆಂಡತಿಯ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಸಿಸಿಟಿವಿಯ ರೆಕಾರ್ಡಿಂಗ್ ಪ್ರಕಾರ ಅಲ್ಲಿ ಸಾಹಿಲ್ 2 ರಿಂದ 3 ಗಂಟೆ ಇರ್ತಾನೆ. ಅಲ್ಲಿಯೇ ನಿಕ್ಕಿಯ ಜೊತೆ ಗೋವಾ ಹೋಗುವ ಪ್ಲಾನ್ ಕೂಡ ಮಾಡ್ತಾನೆ. ಪ್ಲಾನ್ ಮಾಡಿದ ಮೇಲೆ ಬೆಳಗ್ಗೆ ಇಬ್ಬರು 2 ಬ್ಯಾಗ್ ಪ್ಯಾಕ್ ಮಾಡಿ ನಿಜಾಮುದ್ದೀನ್ ಟ್ರೈನ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ತುಂಬಾ ಸಮಯ ಇರ್ತಾರೆ. ಆದರೆ ಸಾಹಿಲ್ನ ಟಿಕೆಟ್ ಕನ್ಫರ್ಮ್ ಆಗದ ಕಾರಣ ಟ್ರೈನ್ ಹತ್ತುವುದಿಲ್ಲ. ನಂತರ ಇಬ್ಬರು ಹಿಮಾಚಲ್ ಪ್ಲಾನ್ ಮಾಡ್ತಾರೆ. ನಂತರ ಆನಂದ್ ವಿಹಾರ್ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾರೆ. ಅಲ್ಲಿಯೂ ಕೆಲವು ಕಾರಣಗಳಿಂದ ಇಬ್ಬರ ಪ್ಲಾನ್ ಚೇಂಜ್ ಆಗುತ್ತೆ. ಇಬ್ಬರು ಟ್ರೈನ್ ಬಿಟ್ಟು ಬಸ್ನಲ್ಲಿ ಹಿಮಾಚಲ್ ಹೋಗುವ ಪ್ಲಾನ್ ಮಾಡ್ತಾರೆ. ನಂತರ ಸಾಹಿಲ್ ಗಾಡಿಯನ್ನು ಕಾಶ್ಮೀರ್ ಗೇಟ್ನ ಹತ್ತಿರ ಒಂದು ಮರದ ಅಡಿಯಲ್ಲಿ ನಿಲ್ಲಿಸ್ತಾನೆ. ಪ್ಲಾನ್ ಚೇಂಜ್ ಆಗಿರುವ ಕಾರಣ ಇಬ್ಬರ ಮಧ್ಯೆ ಮತ್ತೆ ವಿವಾದ ಶುರುವಾಗಿತ್ತು. ಗಾಡಿಯಲ್ಲಿ 30 ನಿಮಿಷ ಇಬ್ಬರು ಜಗಳ ಆಡ್ತಾರೆ. ಜಗಳ ನಡೆಯುತ್ತಿದ್ದಾಗ ಸಾಹಿಲ್ ನಿಕ್ಕಿಯ ಕತ್ತನ್ನು ಚಾರ್ಜರ್ನಿಂದ ಒತ್ತಿ ಹಿಡಿಯುತ್ತಾನೆ. ನಿಕ್ಕಿ ಸಾಯುವವರೆಗೂ ಗಟ್ಟಿಯಾಗಿ ಒತ್ತಿ ಹಿಡಿದಿರ್ತಾನೆ. ಆಗ ಅವಳು ಸಾಯ್ತಾಳೆ ಮತ್ತು ಅವಳ ಹೆಣವನ್ನು ಮುಂದೆ ಕೂರಿಸಿ ಸೀಟ್ ಬೆಲ್ಟ್ ಹಾಕ್ತಾನೆ. ಯಾಕಂದ್ರೆ ನೋಡಿದವರಿಗೆ ವ್ಯಕ್ತಿ ಮಲಗಿದ್ದಾನೆ ಎನ್ನಿಸಲಿ ಎಂದು. ಆ ಹೆಣವನ್ನು ಇಟ್ಟುಕೊಂಡು ಹೋಗ್ತಾನೆ. ಅಲ್ಲಿ ಇಲ್ಲಿ ಆದರೆ ಏನು ಮಾಡಬೇಕು ಎಂದು ತಿಳಿಯುವುದಿಲ್ಲ. ಅಲ್ಲಿ ಮನೆಯಲ್ಲಿ ಎಲ್ಲರೂ ಸಾಹಿಲ್ಗೆ ವೇಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಫೆಬ್ರವರಿ 10ನೇ ತಾರೀಕು ಸಾಹಿಲ್ನ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಸಾಹಿಲ್ನ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ. ಈ ಕಾರಣಕ್ಕಾಗಿ ಮನೆಯವರು ಮೇಲಿಂದ ಮೇಲೆ ಕರೆ ಮಾಡುತ್ತಿದ್ರು. ಆದರೆ ಸಾಹಿಲ್ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಇದರ ನಂತರ ನಡುವೆ ಸ್ವಲ್ಪ ಸಮಯಕ್ಕೆ ಸಾಹಿಲ್ನ ಫೋನ್ ಆನ್ ಆಗುತ್ತೆ. ತಕ್ಷಣ ಮನೆಯವರ ಹತ್ತಿರ ಮಾತು ಆಗುತ್ತೆ.
ಕಾಲ್ನಲ್ಲಿ ಸಾಹಿಲ್ ತಂದೆಗೆ ನಿಕ್ಕಿ ಕೊಲೆ ಮಾಡಿರುವುದಾಗಿ ಮತ್ತು ಹೆಣವನ್ನು ಕಾರ್ನಲ್ಲಿ ಇಟ್ಟುಕೊಂಡು ಓಡಾಡುತ್ತಿದ್ದೇನೆ ಎಂದು ಹೇಳ್ತಾನೆ. ತಂದೆ ಹೇಳ್ತಾರೆ ಸಾಹಿಲ್ಗೆ ಅವರ ಡಾಬಾದ ಕಡೆಗೆ ಶವವನ್ನು ತರಲು. ಅವರ ಇಬ್ಬರು ಸಂಬಂಧಿ ಆಶೀಶ್ ಮತ್ತು ನವೀನ್ ಬಿಟ್ಟು ಇನ್ನೂ ಇಬ್ಬರು ಸಾಹಿಲ್ನ ಗೆಳೆಯರಾದ ಅಮರ್ ಮತ್ತು ಲೋಕೇಶ್ ಕರೆದುಕೊಂಡು 3 ಕಾರ್ನಲ್ಲಿ ಮನೆಯಿಂದ ಹೊರಡ್ತಾರೆ. ಸ್ವಲ್ಪ ಸಮಯದ ನಂತರ ಡಾಬಾದ ಹತ್ತಿರ ಸಾಹಿಲ್ನ ಭೇಟಿಯಾಗ್ತಾರೆ. ಎಲ್ಲರೂ ಸೇರಿಕೊಂಡು ಹೆಣವನ್ನ ಡಾಬಾದ ಫ್ರಿಡ್ಜ್ ಒಳಗೆ ಹಾಕಿ ವಾಪಸ್ ಮದುವೆಗಾಗಿ ಹೋಗ್ತಾರೆ. ಎಲ್ಲಿ ನಿಕ್ಕಿಯ ಹೆಣವನ್ನು ಮುಚ್ಚಿಟ್ಟಿದ್ದರೋ ಆ ಡಾಬಾದ ಓನರ್ ಬೇರೆ ಯಾರೂ ಅಲ್ಲ, ಸಾಹಿಲ್ನೇ ಆಗಿದ್ದ. ಮದುವೆ ತಯಾರಿಗಾಗಿ ಡಾಬಾ ಕ್ಲೋಸ್ ಇತ್ತು ಅಂದು ಇದರಿಂದಾಗಿ ಹೆಣದ ಸುಳಿವು ಯಾರಿಗೂ ಸಿಗುವುದಿಲ್ಲ. ನಂತರ ಸಾಹಿಲ್ ನಿಕ್ಕಿಯ ಫೋನ್ನಲ್ಲಿ ಕಾಲ್ ಮತ್ತು ಚಾಟ್ ಹಿಸ್ಟ್ರಿಯನ್ನ ಡಿಲೀಟ್ ಮಾಡ್ತಾನೆ. 10ನೇ ತಾರೀಕು ಫ್ರಿಡ್ಜ್ನಲ್ಲಿ ಶವ ಇಟ್ಟಿದ್ದು. ಅಂದೇ ವಾಪಸ್ ಊರಿಗೆ ಕೂಡ ಹೋಗ್ತಾರೆ, ಯಾಕಂದ್ರೆ ಅಂದೇ ಸಾಹಿಲ್ನ ಮದುವೆ ಇತ್ತು. ತುಂಬ ಚೆನ್ನಾಗಿ ಸಾಹಿಲ್ನ ಇನ್ನೊಂದು ಮದುವೆ ಮುಗಿದಿತ್ತು. ನಂತರ ಸಾಹಿಲ್ ಮರುದಿನ ಡಾಬಾಗೆ ಹೋಗ್ತಾನೆ, ಶವ ಅಲ್ಲೇ ಇದೆಯಾ ಇಲ್ವಾ ಎಂದು ನೋಡಲು. ಅದರ ನಂತರ ಊರಿಗೆ ಹೋಗಿ ಖುಷಿಯಿಂದ ಹೊಸ ಜೀವನ ನಡೆಸುತ್ತಿರ್ತಾನೆ. ಪ್ಲಾನ್ ಪ್ರಕಾರ ಸ್ವಲ್ಪ ದಿನದ ನಂತರ ಶವವನ್ನ ನಾಲೆಯಲ್ಲಿ ಎಸೆಯುವುದಾಗಿತ್ತು. ಆದರೆ ಅದರ ಮಧ್ಯದಲ್ಲೇ ನಿಕ್ಕಿಯ ಹುಡುಕಾಟ ಶುರುವಾಗಿರುತ್ತೆ. ಅದು ಸಾಹಿಲ್ನ ತನಕ ಬರುತ್ತೆ. ನಂತರ ಅರೆಸ್ಟ್ ಮಾಡಲಾಗುತ್ತೆ. ಪೊಲೀಸ್ ಆ ಕರೆಯ ನಂತರ ಸಾಹಿಲ್ನನ್ನು ಹುಡುಕಿಕೊಂಡು ಹೋಗಿ ಕೇಳಿದಾಗ ಸರಿಯಾದ ಉತ್ತರ ನೀಡದ ಕಾರಣ ಪೊಲೀಸ್ ಇನ್ನೂ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಲು ಶುರು ಮಾಡ್ತಾರೆ. ಸಾಹಿಲ್ ಆಗ ಎಲ್ಲಾ ಸತ್ಯವನ್ನು ಹೇಳಿ ಡಾಬಾಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿಂದ ನಿಕ್ಕಿಯ ಶವವನ್ನು ಹೊರತೆಗೆದು ದಫನ ಮಾಡಲಾಗುತ್ತೆ. ಇನ್ನೊಂದು ಕಡೆ ಹೇಳ್ತಾರೆ, ನಿಕ್ಕಿಗೆ ಸಾಹಿಲ್ನ ಮದುವೆ ಫಿಕ್ಸ್ ಆದ ವಿಷಯ ಕಾಮನ್ ಫ್ರೆಂಡ್ನ ಮುಖಾಂತರ ಗೊತ್ತಾಗಿತ್ತೆ. ಅದರ ನಂತರ ಸಾಹಿಲ್ 9ನೇ ತಾರೀಕು ನಿಕ್ಕಿಯನ್ನು ಭೇಟಿಯಾಗಲು ಹೋಗ್ತಾನೆ. ಇದೇ ವಿಷಯಕ್ಕಾಗಿ ಇಬ್ಬರಲ್ಲಿ ಜಗಳ ಆಗುತ್ತೆ. ನಿಕ್ಕಿ ಮದುವೆ ಮುರಿದು ದೆಹಲಿಯಿಂದ ದೂರ ಹೋಗುವ ಎಂದು ಫೋರ್ಸ್ ಮಾಡಿದಾಗ ಇಬ್ಬರು ಗೋವಾ ಪ್ಲಾನ್ ಮಾಡ್ತಾರೆ. ನಂತರ ಈಗ ನಾನು ಏನು ಹೇಳಿದ್ದೆ ಅದು ನಡೆದದ್ದು. ಸಾಹಿಲ್ ಮತ್ತು ಹೇಳ್ತಾನೆ, ಕಾರ್ನಲ್ಲಿ ಜಗಳ ಆದ ಕಾರಣ ನಿಕ್ಕಿಯ ವಾರ್ನಿಂಗ್ ಕೂಡ ಆಗಿತ್ತು. ಅದು ಏನಂದ್ರೆ, ನೀನು ದೆಹಲಿಯಿಂದ ಬೇರೆ ಕಡೆ ನನ್ನ ಜೊತೆ ಬಂದಿಲ್ಲ ಅಂದ್ರೆ ಮದುವೆ ಮನೆಗೆ ಬಂದು ಎಲ್ಲರಿಗೂ ನಮ್ಮ ಮದುವೆ ಫೋಟೋ ಮತ್ತು ಸರ್ಟಿಫಿಕೇಟ್ ತೋರಿಸಿ ಮದುವೆ ನಡೆಯಲು ಬಿಡುವುದಿಲ್ಲ ಎಂದು ಹೇಳ್ತಾರೆ. ಜಗಳದ ಕೊನೆ ಸಾವಿನಲ್ಲಿ ಮುಗಿದಿತ್ತು. ಸಾಹಿಲ್ನ ಈ ಪ್ಲಾನ್ನಲ್ಲಿ ತಂದೆ, ಸ್ನೇಹಿತರು ಮತ್ತು ಫ್ಯಾಮಿಲಿಯವರು ಜೊತೆಗಿದ್ದರು. ಫೆಬ್ರವರಿ 18ನೇ ತಾರೀಕು 2023ರಂದು ಪೊಲೀಸ್ 5 ಜನರನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಹೇಳ್ತಾರೆ, ನವೀನ್ ಸಾಹಿಲ್ಗೆ ಕಾಲ್ ಮತ್ತು ಚಾಟ್ ಡಿಲೀಟ್ ಮಾಡಲು ಹೇಳ್ತಾನೆ ನಿಕ್ಕಿಯ ಮೊಬೈಲ್ನಲ್ಲಿ. ಹಾಗೆಯೇ 2018ರಲ್ಲಿ ಒಂದು ಕೇಸ್ ಆಲ್ರೆಡಿ ಫೈಲ್ ಆಗಿತ್ತು ಅವನ ಮೇಲೆ. ನಂತರ ಇನ್ನೂ ಮುಂದುವರೆದು ಗೊತ್ತಾಗುತ್ತೆ, ತಂದೆ ಮೇಲೆ 18 ವರ್ಷದ ಹಿಂದೆ ಒಂದು ಕೊಲೆ ಕೇಸ್ ಫೈಲ್ ಆಗಿತ್ತು. ಸ್ವಲ್ಪ ವರ್ಷ ಜೈಲಿನಲ್ಲಿ ಇದ್ದು ಹೊರ ಬಂದಿದ್ದರು. ಇನ್ನೊಂದು ಆಶ್ಚರ್ಯ ಏನಂದ್ರೆ, ನವೀನ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆಗಿದ್ದ. ಈಗ ಸಾಹಿಲ್ ಮತ್ತು ತಂದೆ ಮತ್ತು 4 ಆರೋಪಿಗಳು ತಿಹಾರಿ ಜೈಲಿನಲ್ಲಿ ಇದ್ದರು. 2000ನಲ್ಲಿ ಹುಟ್ಟಿ 2023ನೇ ಫೆಬ್ರವರಿ 10ನೇ ತಾರೀಕು ಇಹಲೋಕವನ್ನು ತಲುಪಿದ ನಿಕ್ಕಿಗೆ ನ್ಯಾಯ ಸಿಗಬೇಕು ಮತ್ತು ಇದು ಒಂದು ಪಾಠ ಆಗಬೇಕು ಎಂದು ನಾವು ಬಯಸುವುದು ಅಷ್ಟೇ. ಯಾಕಂದ್ರೆ ಇಂತಹ ಘಟನೆಗಳು ಮತ್ತು ಅನ್ಯಾಯಗಳು ಮುಂದೆಂದೂ ನಡೆಯಬಾರದು ಎಂದು. ಹಾಗೆಯೇ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ ಅನ್ನು. ಧನ್ಯವಾದಗಳು.